ನೀಡಿದ ಮೆಂಡಿಸ್ ಕುಟುಂಬವನ್ನು ನಿಮ್ಮ ಕೃಪಾವರಗಳಿಂದ ತುಂಬಿರಿ. ಅವರ ಕುಟುಂಬಕ್ಕೆ ಅಗತ್ಯವಿರುವ ಬೇಡಿಕೆಗಳನ್ನು ನೆರವೇರಿಸಿ. ಪ್ರೀತಿಯ ಸಮುದಾಯದ ಸದಸ್ಯರೇ, ಮಿತ್ರರೇ ಮತ್ತು ಬಂಧುಗಳೇ, ವಯೋಸಹಜ ಮತ್ತು ಉಪಶಾಮಕ ಆರೈಕೆಯ ಈ ನವ್ಯ ಬೇಸಿಲ್ ಮೆಂಡಿಸ್ ಸ್ಮಾರಕವನ್ನು ಉದ್ಘಾಟಿಸಲು ನಾವು ಇಂದು ಒಂದೇ ಕುಟುಂಬವಾಗಿ ಒಟ್ಟು ಸೇರಿರುವಾಗ, ಇಂದು ಪವಿತ್ರ ಬೈಬಲ್ನ ಮತ್ತಾಯನ ಶುಭ ಸಂದೇಶ ಅಧ್ಯಾಯ 25 ವಾಕ್ಯಗಳು 35-36ರಲ್ಲಿ ಪ್ರಭು ಯೇಸು ನುಡಿಯುವಂತೆ, ನಾನು ಹಸಿದಿದ್ದೆ, ನೀವು ನನಗೆ ತಿನ್ನಲು ಕೊಟ್ಟಿರಿ. ನಾನು ಬಾಯಾರಿಕೆಯಿಂದಿದ್ದೆ, ನೀವು ನನಗೆ ಕುಡಿಯಲು ನೀರು ಕೊಟ್ಟಿರಿ. ನಾನು ಅಪರಿಚಿತನಾಗಿದ್ದೆ, ನೀವು ನನ್ನನ್ನು ಒಳಗೆ ಆಹ್ವಾನಿಸಿದ್ದೀರಿ. ನಾನು ಬಟ್ಟೆ ಬರೆಯಿಲ್ಲದೆ ಇದ್ದೆ, ನೀವು ನನಗೆ ಬಟ್ಟೆ ಕೊಟ್ಟಿರಿ. ನಾನು ಅಸ್ವಸ್ಥನಾಗಿದ್ದೆ, ನೀವು ನನ್ನನ್ನು ಸಂತೈಸಿದಿರಿ. ನಾನು ಸೆರೆಮನೆಯಲ್ಲಿದ್ದೆ, ನೀವು ನನ್ನನ್ನು ಭೇಟಿ ಮಾಡಲು ಬಂದಿರಿ. ಈ ಪ್ರಭುವಿನ ವಾಕ್ಯ ವಿಶೇಷವಾಗಿ ಇಂದು ನಾವು ಈ ಸಂಸ್ಥೆಯನ್ನು ಸ್ಥಾಪಿಸುವಾಗ ಏನೆಲ್ಲ ದುರ್ಬಲರಿಗೆ, ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ಸೇವೆಯ ರೀತಿಯಲ್ಲಿ ಮಾಡುತ್ತೇವೆಯೋ ಅದು ಪ್ರಭು ಯೇಸುವಿಗೆ ಮಾಡಿದಂತೆ ಎಂಬ ಸಂದೇಶವನ್ನು ನೀಡುತ್ತದೆ. ಹಾಗೂ ಸಹಾನುಭೂತಿ, ಕಾಳಜಿ ಮತ್ತು ಸಾಂತ್ವನವನ್ನು ನೀಡುತ್ತದೆ. ಕೀರ್ತನೆ 23 ವಾಕ್ಯ 1 ದೇವರ ವಾಕ್ಯ ಹೇಳುವ ಹಾಗೆ, ಪ್ರಭು ಕುರಿಗಾಹಿಯಾಗಿರಲು ಕುಂದು ಕೊರತೆಗಳು ಎಲ್ಲಿಹವು ಎಮಗೆ. ನಮ್ಮ ವಯಸ್ಸಾದವರ ಭಾವನಾತ್ಮಕ, ದೈಹಿಕ ಮತ್ತು ಆಧ್ಯಾತ್ಮಿಕ ಅಗತ್ಯಗಳನ್ನು ಮತ್ತು ಉಪಶಾಮಕ ಆರೈಕೆಯಲ್ಲಿ ಸಾಂತ್ವನವನ್ನು ಬಯಸುವವರಿಗೆ ಒಲವು ತೋರುವ ಆಳವಾದ ತೃಪ್ತಿಯನ್ನು ಸ್ವೀಕರಿಸಲು ನಮ್ಮನ್ನು ಪ್ರೇರೇಪಿಸುತ್ತದೆ. ಹಾಗೂ ಇದು ಪ್ರಭುವಿನಿಂದ ಆದ ಕಾರ್ಯ. ಪ್ರಭುವಿಗೆ ಸ್ತೋತ್ರ ಸಲ್ಲಿಸಲು, ಪ್ರಭುವಿಗೆ ಮಹಿಮೆ ಸಲ್ಲಿಸಲು, ಪ್ರಭು ಮಾಡಿದಂತೆ ನಾವು ಸಹ ಪರರ ಸೇವೆಯನ್ನು ಮಾಡಲು ಪ್ರೇರಣೆ ನೀಡಲಿ ಎಂಬುದಾಗಿ ಪ್ರಾರ್ಥಿಸೋಣ. ಪ್ರಭು ಯೇಸುವಿನ ಜೀವನದಲ್ಲಿ ಆತನು ಮನುಕುಲಕ್ಕೆ ತೋರಿದ ಸಹಾನುಭೂತಿ, ದಯೆ ಮತ್ತು ಅನುಗ್ರಹದ ಬೋಧನೆಗಳಿಗೆ ತಕ್ಕಂತೆ ನಮ್ಮ ಹೃದಯಗಳನ್ನು ತೆರೆಯೋಣ. ನಿಸ್ವಾರ್ಥ ಸೇವೆಯನ್ನು ನೀಡುವ ಮನಸ್ಸು, ಹೃದಯ ದೇವರು ನಮಗೆ ಕರುಣಿಸಲಿ ಎಂಬುದಾಗಿ ಈ ಮಹತ್ವದ ಸಂದರ್ಭವನ್ನು ಪ್ರಾರಂಭಿಸೋಣ. ಪ್ರಾರ್ಥನೆ, ಸಮರ್ಪಣೆ ಮತ್ತು ಸಹಾನುಭೂತಿಯ ಕಾಳಜಿಯ ಬದ್ಧತೆಯ ಮೂಲಕ ಈ ಸಂಸ್ಥೆಯು ತನ್ನ ಸೇವೆಗಳನ್ನು ಬಯಸುವ ಎಲ್ಲರಿಗೂ ಪ್ರೀತಿಯ ಚಿಕಿತ್ಸೆ ಮತ್ತು ಘನತೆಯ ದೈವಿಕ ಸದ್ಗುಣಗಳನ್ನು ಸಾಕಾರಗೊಳಿಸಲಿ. ಸೇವೆ ಮತ್ತು ಸಹಾನುಭೂತಿಯ ಈ ಪ್ರಯಾಣವನ್ನು ನಾವು ಪ್ರಾರಂಭಿಸುತ್ತಿರುವಾಗ ದೈವಿಕ ಮಾರ್ಗದರ್ಶನ ಮತ್ತು ಆಶೀರ್ವಾದವನ್ನು ಕೋರಿ ನಾವು ಗೌರವಪೂರ್ವಕವಾಗಿ ತಲೆಬಾಗೋಣ.
ಸಂತ ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ. ಯೇಸು ಸ್ವಾಮಿ ದೋಣಿ ಹತ್ತಿ ಮರಳಿ ಸರೋವರವನ್ನು ದಾಟಿ ತಮ್ಮ ಸ್ವಂತ ಊರಿಗೆ ಬಂದರು. ಆಗ ಜನರು ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಹಾಸಿಗೆಯ ಸಮೇತ ಹೊತ್ತುಕೊಂಡು ಅವರ ಬಳಿಗೆ ತಂದರು. ಯೇಸು ಅವರ ವಿಶ್ವಾಸವನ್ನು ಮೆಚ್ಚಿ ಆ ಪಾರ್ಶ್ವವಾಯು ರೋಗಿಗೆ, ಮಗು, ಧೈರ್ಯದಿಂದಿರು, ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ ಎಂದರು. ಆಗ ಅಲ್ಲಿದ್ದ ಧರ್ಮಶಾಸ್ತ್ರಿಗಳಲ್ಲಿ ಕೆಲವರು ಇವನು ದೇವದೂಷಣೆ ಮಾಡುತ್ತಿದ್ದಾನೆ ಎಂದುಕೊಂಡರು. ಯೇಸು ಅವರ ಆಲೋಚನೆಗಳನ್ನು ಅರಿತುಕೊಂಡು, ನೀವು ಮನಸ್ಸಿನಲ್ಲೇಕೆ ದುರಾಲೋಚನೆ ಮಾಡುತ್ತಿದ್ದೀರಿ? ನಿಮ್ಮ ಪಾಪಗಳನ್ನು ಕ್ಷಮಿಸಲಾಗಿದೆ ಎನ್ನುವುದು ಸುಲಭವೋ ಅಥವಾ ಎದ್ದು ನಡೆ ಎನ್ನುವುದು ಸುಲಭವೋ? ಲೋಕದಲ್ಲಿ ಪಾಪಗಳನ್ನು ಕ್ಷಮಿಸಲು ನರಪುತ್ರನಿಗೆ ಅಧಿಕಾರ ಉಂಟೆಂದು ಈ ಮೂಲಕ ನಿಮಗೆ ಖಚಿತವಾಗಬೇಕು ಎಂದು ಹೇಳಿ ಆ ಪಾರ್ಶ್ವವಾಯು ರೋಗಿಯನ್ನು ನೋಡಿ, ಎದ್ದೇಳು, ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗು ಎಂದರು. ಅದರಂತೆಯೇ ಆ ರೋಗಿ ಎದ್ದು ಮನೆಗೆ ಹೊರಟು ಹೋದನು. ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿಯಾಗಲಿ. ಪ್ರಭು ಯೇಸುವೆ, ಅಸ್ವಸ್ಥರನ್ನು ಗುಣಪಡಿಸಲು, ಅತೀವ ದುಃಖದಲ್ಲಿರುವವರಿಗೆ ಉಪಶಮನ ನೀಡಲು ನೀವು ಈ ಧರೆಗೆ ಬಂದಿರಿ. ಅಸ್ವಸ್ಥರ ಆರೈಕೆಗಾಗಿ ಸಿದ್ಧಪಡಿಸಿರುವ ಈ ಸ್ಥಳಕ್ಕೆ ಬಂದು ಇಲ್ಲಿ ಸದಾ ನೆಲೆಸಿರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ದಯಾಮಯ ತಂದೆಯೇ, ಅಸ್ವಸ್ಥರ ಒಳಿತಿಗಾಗಿ ಈ ಕಟ್ಟಡವನ್ನು ತಮ್ಮ ಉದಾರ ಮನಸ್ಸಿನಿಂದ ದಾನವನ್ನಾಗಿ ನೀಡಿದ ಮೆಂಡಿಸ್ ಕುಟುಂಬವನ್ನು ನಿಮ್ಮ ಕೃಪಾವರಗಳಿಂದ ತುಂಬಿರಿ. ಅವರ ಕುಟುಂಬಕ್ಕೆ ಅಗತ್ಯವಿರುವ ಬೇಡಿಕೆಗಳನ್ನು ನೆರವೇರಿಸಿರಿ. ಅನೇಕ ಜೀವಗಳಿಗೆ ಆಶಾಪೂರ್ಣವಾಗಿ ನೆರವೇರಿದ ಈ ಕೇಂದ್ರದ ಮೂಲಕ ಹೊಸ ಶಕ್ತಿ ಲಭಿಸಲಿ ಎಂದು ಬೇಡಿಕೊಳ್ಳುತ್ತೇವೆ. ದಿವಂಗತರಾಗಿರುವ ಬೇಸಿಲ್ ಮೆಂಡಿಸ್ ರವರ ಆತ್ಮಕ್ಕೆ ಶಾಂತಿ ಸಿಗಲು ಮತ್ತು ಸ್ವರ್ಗದಲ್ಲಿ ನಿಮ್ಮ ಪ್ರಕಾಶಮಯ ಮುಖವಾಗಿ ಕೇಳಿಕೊಳ್ಳುತ್ತೇನೆ. ನಿಮ್ಮ ಪಾಪಗಳನ್ನು ಉತ್ತಮಗೊಳಿಸುವ ಮತ್ತು ಗಂಭೀರ, ಸಂಕೀರ್ಣ ಮತ್ತು ಆಗಾಗ್ಗೆ ಮಾರಣಾಂತಿಕ ಕಾಯಿಲೆಗಳಿರುವ ಜನರಲ್ಲಿ ದುಃಖವನ್ನು ತಗ್ಗಿಸುವ ಗುರಿಯನ್ನು ಹೊಂದಿದೆ. ವೃದ್ಧಾರೋಗ್ಯ ಆರೈಕಾ ಕೇಂದ್ರ ವೃದ್ಧ ವ್ಯಕ್ತಿಗಳ ವಿಶೇಷ ಆರೋಗ್ಯ ಸಮಸ್ಯೆಗಳನ್ನು ಪರಿಹರಿಸಲು ಸ್ಥಾಪಿತವಾಗಿದೆ. ವಯಸ್ಕರ ಸಾಮಾಜಿಕ ಬಾಂಧವ್ಯವನ್ನು ಹೆಚ್ಚಿಸಲು ಹಾಗೂ ಅವರ ಆತ್ಮಿಕ ಹೊಂದಾಣಿಕೆಗೆ ಸಹಾಯ ಮಾಡಲು ವಯಸ್ಕರ ಆರೋಗ್ಯಕ್ಕೆ ಅನುಗುಣವಾದ ಆಹಾರ ಮತ್ತು ಪೋಷಣೆಯ ಮಾರ್ಗದರ್ಶನ ಈ ಕೇಂದ್ರದಲ್ಲಿ ನೀಡಲಾಗುತ್ತದೆ. ಈ ಉದ್ದೇಶಗಳನ್ನು ಮನದಲ್ಲಿಟ್ಟು ನಿರ್ಮಿಸಿರುವ ಈ ನೂತನ ಕಟ್ಟಡವನ್ನು ಉದ್ಘಾಟಿಸುವ ಶುಭ ಗಳಿಗೆಯಲ್ಲಿ ನಾವಿದ್ದೇವೆ. ಇದೀಗ ಬೇಸಿಲ್ ಮೆಂಡಿಸ್ ಸ್ಮರಣಾರ್ಥ ಉಪಶಾಮಕ ಆರೈಕೆ ಮತ್ತು ವೃದ್ಧಾರೋಗ್ಯ ಆರೈಕಾ ಕೇಂದ್ರದ ನೂತನ ಕಟ್ಟಡದ ಉದ್ಘಾಟನೆಯನ್ನು ಮಾಡಿ ಸಾರ್ವಜನಿಕರಿಗೆ ಸಮರ್ಪಣೆ ಮಾಡಬೇಕಾಗಿ ಅತಿ ವಂದನೀಯ ಮುನ್ಸಿಂಚೋ ಎಡ್ವಿನ್ ಸಿ ಪಿಂಟೋ, ಸಂಸ್ಥಾಪಕರು ಹೆಲ್ಪರ್ಸ್ ಆಫ್ ಮೌಂಟ್ ರೋಸರಿ, ಹಾಗೂ ಶ್ರೀಮತಿ ಮ್ಯಾಗ್ದಲಿನ್ ಮೆಂಡಿಸ್, ದಿವಂಗತ ಬೇಸಿಲ್ ಮೆಂಡಿಸ್ ರವರ ಧರ್ಮಪತ್ನಿ, ಇವರಲ್ಲಿ ಕೇಳಿಕೊಳ್ಳುತ್ತೇನೆ.
Nell'optica utilizzato nel modulo che era la General Sunica, Party, Secretary General Sister Priscilla, Musa Coordinator, and Kare Kosti. ಈ ಶುಭ ಸಂದರ್ಭದಲ್ಲಿ ಅತಿಥಿ ವರ್ಯರನ್ನು ಒಳಗೊಂಡು ನೂತನ ಕಟ್ಟಡದ ಉದ್ಘಾಟನೆ ಮಾಡಿದ ಗೌರವಾನ್ವಿತರಿಗೆ ನನ್ನ ಹೃದಯದ ವಂದನೆಗಳು. ಗೌರವಾನ್ವಿತ ಶ್ರೀಯುತ ಮ್ಯಾಕ್ಸಿಮ್ ಮೆಂಡಿಸ್ ಮತ್ತು ಶ್ರೀಮತಿ ನ್ಯಾನ್ಸಿ ಮೆಂಡಿಸ್ ಇವರು ಇದೀಗ ಕಟ್ಟಡದ ನಾಮಫಲಕದ